ಹಾಯ್ ಹಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಮತ್ತೊಂದು ಹೆಲ್ತಿಯಾದ ಮಕ್ಕಳಿಗೆ ಇಷ್ಟವಾದ ರೆಸಿಪಿಯೊಂದಿಗೆ ಬಂದಿದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸಮ್ಮರ್ ಹಾಲಿಡೇಸು, ಮಕ್ಕಳು ಮನೆಯಲ್ಲೇ ಇರ್ತಾರೆ. ಸಂಜೆ ಆಯಿತು ಅಂದರೆ ಏನಾದರೂ ಸ್ನ್ಯಾಕ್ಸ್ ಬೇಕು. ಸೊ ಇವತ್ತು ಹೆಲ್ತಿಯಾದ 2 ಬರ್ಗರ್ನ ನಾವು ಮಾಡ್ತಾಯಿದ್ದೀವಿ. ಒಂದು ಅವಕಾಡೊ ಬಟರ್ ಫ್ರೂಟ್ ಅಂತ ಹೇಳ್ತಾರಲ್ಲ, ಅದನ್ನು ಹಾಕಿ ಮಾಡ್ತಾಯಿದ್ದೀವಿ. ಇನ್ನೊಂದು ಎಗ್ ಬರ್ಗರ್ನ ಮಾಡ್ತಾಯಿದ್ದೀವಿ. ಮೊದಲಿಗೆ ಬಟರ್ ಫ್ರೂಟ್ ಬರ್ಗರ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಾರಿನ್ ಕಂಟ್ರೀಸಲ್ಲೆಲ್ಲ ಈ ಒಂದು ಹಣ್ಣನ್ನು ಯಥೇಚ್ಛವಾಗಿ ಉಪಯೋಗಿಸ್ತಾರೆ. ಮಕ್ಕಳ ಬುದ್ಧಿಶಕ್ತಿಗೆ, ಕಣ್ಣಿನ ದೃಷ್ಟಿಗೆ ಅಥವಾ ಒಂದು ವೆಯ್ಟ್ ಗೇನ್ ಮಾಡೋಕ್ಕೆ ಈ ಹಣ್ಣು ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಬರ್ಗರ್ಗೆ ಎಲ್ಲ ಥರ ವೆಜಿಟೇಬಲ್ಸ್ ನೀವು ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೋದು. ಇಲ್ಲಿ ನಾವು ಈರುಳ್ಳಿ, ಕ್ಯಾರೆಟ್, ಸೌತೆಕಾಯಿ, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಹಾಕ್ತಿದ್ದೀವಿ. ಆ ವೆಜಿಟೇಬಲ್ಸ್ಗೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪುಡಿನ ಸೇರಿಸ್ಕೊಳ್ಳಿ. ಅದಾದ ನಂತರ ಬಟರ್ ಫ್ರೂಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಬರ್ಗರ್ಗೆ ನೀವು ಸಾಸಸ್ ಏನೂ ಹಾಕಿಲ್ಲ ಅಂತ ಅನಿಸೋದೇ ಇಲ್ಲ. ಈವನ್ ಮೇಯೋನೀಸ್ ಕೂಡ ನಾವು ಹಾಕ್ತಿಲ್ಲ. ಯಾವ ಪೇರೆಂಟ್ ತಮ್ಮ ಮಕ್ಕಳಿಗೆ ಜಂಕ್ ಕೊಡೋಕ್ಕೆ ಇಷ್ಟಪಡಲ್ವೋ ಅಥವಾ ಹೊರಗಡೆ ತಂದಿರೋ ಐಟಮ್ಸ್ನ ಕೊಡೋಕ್ಕೆ ಇಷ್ಟಪಡಲ್ವೋ ಅಂಥವ್ರಿಗೆ ಈ ಒಂದು ಬರ್ಗರು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಎಲ್ಲ ಸಾಸಸ್ ಹಾಕಿ ಮಿಕ್ಸ್ ಮಾಡಿರೋ ಥರನೇ ಅನಿಸ್ತಿದೆ. ಅದಕ್ಕೇನು ಹಾಕಿಲ್ಲ ಅಂತ ಏನೂ ಅನಿಸೋದೇ ಇಲ್ಲ. ನಂತರ ನೀವು ಬನ್ ತಗೊಂಡು ಅದಕ್ಕೆ ಸ್ವಲ್ಪ ಬಟರ್ನ ಹಚ್ಚಿ ಅದನ್ನ ಸ್ವಲ್ಪ ಪ್ಯಾನಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳಿ. ನೋಡಿ, 2 ಕಡೆಗೆ ಈ ಥರ ಬಟರ್ ಹಾಕಿ ಅದನ್ನು ಬಿಸಿ ಮಾಡ್ಕೊಳ್ಳಿ. ಅದು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನೀವು ಬಿಸಿ ಮಾಡ್ಕೋಬೇಕಾಗತ್ತೆ. ನಂತರ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಮಿಕ್ಸ್ಚರನ್ನು ಹಾಕಿದ್ರೆ ಯಮ್ಮಿಯಾದ ಬಟರ್ ಫ್ರೂಟ್ ಬರ್ಗರ್ ರೆಡಿ ಆಗುತ್ತೆ ವಿತೌಟ್ ಮೇಯೋನೀಸ್, ಸಾಸಸ್ ಆ್ಯಂಡ್ ಪ್ಯಾಟಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಇನ್ನು ಫುಲ್ ನೋಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಿರೋ ಅವರು ಸಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನು ಮುಂದೆ ನಾವು ಮತ್ತಷ್ಟು ಹೆಲ್ತಿಯಾದ ರೆಸಿಪಿಗಳನ್ನು ತೋರಿಸ್ಕೊಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಕಾನ್ಸ್ಟೆಂಟ್ ಆಗಿರಬೇಕಾಗತ್ತೆ. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡ್ತಾನೆ ಇರಿ. ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ತಿಳಿಸಿ, ಇಷ್ಟ ಆಯಿತೋ ಇಲ್ವೋ, ಇನ್ನು ಹೇಗೆ ಮಾಡಬೇಕಿತ್ತು, ಇನ್ನು ಏನು ಮಾಡ್ಬೋದು ಅಂತ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ನೆಕ್ಸ್ಟ್ ನಾವು ಎಗ್ ಬರ್ಗರ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಬರ್ಗರ್ಗೂ ಸಹ ನಿಮ್ಗೆ ಇಷ್ಟವಾದಂಥ ವೆಜಿಟೇಬಲ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾವು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಹಾಗೂ ಉಪ್ಪು ಮತ್ತು ಪೆಪ್ಪರ್ ಪುಡಿನ ಸೇರಿಸ್ಕೊಂಡು ನಂತರ ಎಗ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಆಮ್ಲೆಟ್ ರೀತಿ ಹಾಕೋಬೇಕಾಗತ್ತೆ. ತುಂಬ ಫ್ಲಫಿಯಾಗಿ ಬರುತ್ತೆ ಇದು. ಅದಾದ ನಂತರ ಬನ್ಗೆ ಬಟರ್ ಹಾಕಿ ಇದನ್ನು ಸಹ ತವಾದ ಮೇಲೆ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಿಸಿ ಮಾಡಿಕೊಂಡು ನೀವು ಮೊದಲೇ ಮಾಡಿಟ್ಕೊಂಡಿರುವಂಥ ಆಮ್ಲೆಟ್ನ ಮಧ್ಯದಲ್ಲಿ ಹಾಕ್ಕೊಟ್ರೆ ಯಮ್ಮಿಯಾದ ಎಗ್ ಬರ್ಗರ್, ಈಸಿ ಆ್ಯಂಡ್ ಕ್ವಿಕ್ ಆಗಿ ಆಗುವಂಥ ಬರ್ಗರ್ ರೆಡಿ ಆಗುತ್ತೆ. ಮನೆಯಲ್ಲಿ ಇರುವಂಥ ಎಲ್ಲರಿಗೂ ಮಾಡಿಕೊಡಿ. ಮೇಯ್ನಾಗಿ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಫಟಾಫಟ್ ಅಂತ ಆಗುವಂಥ 2 ಬರ್ಗರ್ ರೆಸಿಪೀಸ್ನ ನಾವು ತೋರಿಸ್ಕೊಟ್ವಿ. ಮಕ್ಕಳ ಆರೋಗ್ಯಕ್ಕೆ ಹಾರ್ಮ್ ಆಗುವಂಥ ಯಾವುದೇ ಪದಾರ್ಥಗಳನ್ನು ನಾವು ಯೂಸ್ ಮಾಡಿಲ್ಲ.
ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ, ಅವ್ರು ಏನಂದರು ಅಂತ ಹೇಳಿ ನಮಗೆ, ನಿಮಗೂ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.